ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕುಕಿಂಗ್ ವಿತ್ ಅಲಿನಾ. ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ರೆಸ್ಟೋರೆಂಟ್ ಸ್ಟೈಲ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ ಸಾಂಬಾರು ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನೋಡೋಣ. ಅದಕ್ಕೆ ಮೊದಲು ನಾನು ಸ್ವಲ್ಪ ತೊಗರಿಬೇಳೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ನೋಡಿ ಬೆಳ್ಳುಳ್ಳಿಯನ್ನು ಸುಲಿದಿಟ್ಕೊಂಡಿದ್ದೀನಿ. ಅದಾದ ನಂತರ ನಾನು ಒಂದು 3 ಟೊಮಾಟೋವನ್ನು ದೊಡ್ಡ ಟೊಮಾಟೋವನ್ನು ಕುಯ್ದು ಇಟ್ಕೊಂಡಿದ್ದೀನಿ. ಜಾಸ್ತಿ ಸಣ್ಣಕ್ಕೆ ಕುಯ್ಕೋಬಾರ್ದು, ಸ್ವಲ್ಪ ದಪ್ಪನೇ ಮೀಡಿಯಮ್ ಸೈಜಲ್ಲಿ ಕುಯ್ಕೋಬೇಕು. ಅದಾದಮೇಲೆ ನಾನು ಒಂದು ಕುಕ್ಕರ್ ತೊಗೊಂಡು ಕುಕ್ಕರಿಗೆ ಫಸ್ಟ್ ತೊಗರಿಬೇಳೆಯನ್ನು ಹಾಕ್ತೀನಿ. ಒಂದು 10ರಿಂದ 15 ಬೆಳ್ಳುಳ್ಳಿಯನ್ನು ಸುಲಿದಿಟ್ಕೊಂಡಿದ್ದೆ ನೋಡಿರಿ, ಅದನ್ನು ಹಾಕ್ತೀನಿ. ಅದಾದ ನಂತರ ಸ್ವಲ್ಪ ತೊಗರಿಬೇಳೆಯನ್ನು ಚೆನ್ನಾಗಿ ವಾಶ್ ಮಾಡಾದಮೇಲೆ ನಾನು ಅದಕ್ಕೆ ಕುಯ್ದು ಇಟ್ಟಿರುವಂತಹ ಟೊಮಾಟೋವನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಬಾರ್ದು ಅದಕ್ಕೆ, ಸೊ ಅದಕ್ಕೆ ನಾನು ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ 1 ಟೇಬಲ್ ಸ್ಪೂನ್ ನಾನು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಟೇಬಲ್ ಸ್ಪೂನಲ್ಲಿ ನಾನು ಅರಿಶಿನ ಪೌಡರ್ ಮತ್ತು ಒಂದು ಸ್ವಲ್ಪ ಖಾರ ಮೆಣಸಿನ್ಕಾಯಿ ಪೌಡರ್ ಮತ್ತು ನಾನು MTR ಸಾಂಬಾರು ಪೌಡರನ್ನು ಹಾಕ್ತಾಯಿದ್ದೀನಿ ಅಂಗಡಿದು. ಬೇಕಾದರೆ ನೀವು ನಿಮ್ಮ ಮನೆಯಲ್ಲೇ ತಯಾರಿಸಿರುವಂತಹ ಸಾಂಬಾರು ಪೌಡರನ್ನು ಹಾಕ್ಬೋದು. ನಾನು ಅಂಗಡಿ ಸಾಂಬಾರು ಪೌಡರನ್ನು ಹಾಕ್ತಾಯಿದ್ದೀನಿ ಎಮರ್ಜೆನ್ಸಿಗೆ ನೋಡಿ. ಆಮೇಲೆ 1 ಟೇಬಲ್ ಸ್ಪೂನ್ ಅದಕ್ಕೆ ಉಪ್ಪನ್ನು ಹಾಕಿ 3 ಗ್ಲಾಸಷ್ಟು ನೀರನ್ನು ಹಾಕಿ ಬೇಳೆಗೆ ನೋಡಿ ಒಂದು 4-5 ವಿಷಲ್ ಬರೋವರೆಗೂ, ಒಂದು 3-4 ವಿಷಲ್ ಸಾಕು. 3-4 ವಿಷಲ್ ಬರೋವರೆಗೂ ನಾವು ಅದಕ್ಕೆ ಬೇಯಿಸೋಣ. ಅದಕ್ಕೆ ನಾನು ಸಾಂಬಾರಿಗೆ ಏನೇನು ತರಕಾರಿಯನ್ನು ಹಾಕ್ತೀನಿ ಅಂತಂದರೆ ನೋಡಿರಿ, ನಾನು ಅದಕ್ಕೆ ಬದನೆಕಾಯಿ, ಆಲೂಗೆಡ್ಡೆ, ಕ್ಯಾರೆಟು ಮತ್ತು ಹಸಿ ಬಟಾಣಿಯನ್ನು, ಒಣ ಬಟಾಣಿಯನ್ನು ನೆನೆಸಿಕ್ಕಿದ್ದೆ ನಾನು ರಾತ್ರಿ. ನೋಡಿ ಬೆಳಗ್ಗೆವರೆಗೂ ಎಷ್ಟು ಚೆನ್ನಾಗಿ ನೆಂದಿದೆ. ಸೊ ನೀವು ಬೇಕಾದರೆ ಅದಕ್ಕೆ ಕ್ಯಾಪ್ಸಿಕಮ್ಮು ಅದೆಲ್ಲ ನೀವು ಆ್ಯಡ್ ಮಾಡ್ಕೋಬೋದು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು. 3 ವಿಷಲ್ ಬಂದಾಯಿತು. ನಾನು 3 ವಿಷಲ್ ತೆಗೆದೆ ನೋಡಿ. 3 ವಿಷಲ್ ತೆಗ್ದಾದ್ಮೇಲೆ ನಾನು ಅದನ್ನು ಚೆನ್ನಾಗಿ ಬೇಳೆಯನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಜಾಸ್ತಿ ದಪ್ಪನೂ ಇರ್ಬೋದು, ಜಾಸ್ತಿ ತುಂಬ ಸ್ಮ್ಯಾಶು ಮಾಡ್ಬಾರ್ದು, ಮೀಡಿಯಮ್ ಸೈಜಲ್ಲಿ ಸ್ಮ್ಯಾಶ್ ಮಾಡಬೇಕು ಬೇಳೆನ. ಸೊ ನೋಡಿ ಅದಕ್ಕೆ ಸ್ವಲ್ಪ ನಾನು ನೀರನ್ನು ಹಾಕ್ತೀನಿ. ಆಮೇಲೆ ತರಕಾರಿ ಏನು ನಾನು ತೊಳೆದಿಟ್ಕೊಂಡಿದ್ದೆ, ಸೊ ತರಕಾರಿಯನ್ನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ. ಬೇಕಾದ್ರೆ ನೀವು ಅದಕ್ಕೆ ಬೀನ್ಸು ಅದೆಲ್ಲ ಆ್ಯಡ್ ಮಾಡ್ಬೋದು. ನಾನು ಬೀನ್ಸ್ ಸ್ಕಿಪ್ ಮಾಡಿದ್ದೀನಿ. ಸೊ ನೋಡಿ ಎಲ್ಲ ತರಕಾರಿಯನ್ನು ಹಾಕಿದ್ದೀವಿ. ಒಂದು ಸತಿ ಚೆನ್ನಾಗಿ ಸ್ಪೂನಲ್ಲಿ ಕಲಿಸ್ಬಿಡ್ತೀವಿ. ಸ್ಪೂನಲ್ಲಿ ಕಲಿಸಾದ್ಮೇಲೆ ತರಕಾರಿಗೆ ನಾವು ಒಂದು 2 ವಿಷಲ್ಗೆ ಇಕ್ಕೋಣ ಸಾಕು, ಜಾಸ್ತಿ ವಿಷಲ್ ಬೇಡ. 2 ವಿಷಲ್ಗೆ ಚೆನ್ನಾಗಿ ತರಕಾರಿ ಬೇಯುತ್ತೆ ನೋಡಿ. 2 ವಿಷಲ್ ಆದಮೇಲೆ ನಾನು ಇವಾಗ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ನನ್ನ ತರಕಾರಿ ಎಷ್ಟು ಚೆನ್ನಾಗಿ ಬೆಂದಿದೆ ಸಾಂಬಾರಲ್ಲಿ. 2 ವಿಷಲ್ಗೆ ಜಾಸ್ತಿ ವಿಷಲ್ ತರಿಸಿದ್ರೆ ಸೊ ತರಕಾರಿ ಎಲ್ಲ ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ ಅದರಲ್ಲೇ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನಾನಿವಾಗ ಒಂದು ಕಡಾಯಿ ಇಟ್ಬಿಟ್ಟು ಅದರಲ್ಲಿ ಒಂದು 4-5 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ತೀನಿ. ಎಣ್ಣೆ ಬಿಸಿ ಆದಮೇಲೆ ನಾವು ಅದಕ್ಕೆ 1 ಟೇಬಲ್ ಸ್ಪೂನ್ ಸಾಸಿವೆಯನ್ನು ಹಾಕ್ತೀವಿ. ಸಾಸಿವೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕ್ತೀವಿ. ಜೀರಿಗೆ ಆದಮೇಲೆ ಸ್ವಲ್ಪ ನಾನು ಅದಕ್ಕೆ ಕರಿಬೇವು ಸೊಪ್ಪನ್ನು ಹಾಕ್ತೀನಿ. ಕರಿಬೇವು ಸೊಪ್ಪು ಚೆನ್ನಾಗಿ ಇದಾದಮೇಲೆ ಫ್ರೈ ಆದಮೇಲೆ ನಾನು ಅದಕ್ಕೆ ಈರುಳ್ಳಿಯನ್ನು ಹಾಕ್ತೀನಿ. ಒಂದು ದೊಡ್ಡ ಈರುಳ್ಳಿಯನ್ನು ಸ್ಲೈಸಾಗಿ ಕಟ್ ಮಾಡ್ಕೊಂಡಿರ್ತೀನಿ. ಸೊ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ ಈರುಳ್ಳಿ ಜಾಸ್ತಿ ಫ್ರೈ ಮಾಡೋದು ಬೇಡ, ಜಸ್ಟ್ ಶೆಲೋ ಫ್ರೈ ಮಾಡಿದ್ರೆ ಸಾಕು. ನೋಡಿ ಇವಾಗ ಈರುಳ್ಳಿ ಜಸ್ಟ್ ಶೆಲೋ ಫ್ರೈ ಆಗಿದೆ. ನಾವು ಇವಾಗ ಸಾಂಬಾರನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಸಾಂಬಾರು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ನಾವು ಸಾಂಬಾರನ್ನು ಸ್ಟಿರ್ ಮಾಡೋಣ. ಬಿಸಿ ಇರುತ್ತೆ ನೋಡಿಬಿಟ್ಟು ಮೆತ್ತಗೆ ಹಾಕ್ರಿ. ಅದರಲ್ಲಿ ಸ್ವಲ್ಪ ಬೇಳೆ ಕೆಳಗಡೆ ಉಳಿದಿತ್ತು, ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಷ್ಟು ಥಿಕ್ನೆಸ್ ಆಗಿ ಬಂದಿದೆ. ನಿಮಗೆ ತೆಳ್ಳಗೆ ಬೇಕಂತಂದರೆ ನೀವು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಮತ್ತು ನನ್ನ ಇದೇ ಥರ ಹೊಸ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೇನಾದರೂ ಹೊಸ ರೆಸಿಪಿ ಬೇಕು ಅಂತಂದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ. ಮತ್ತೆ ಸಿಗೋಣ ಒಂದು ಹೊಸ ವೀಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.